ನಮಸ್ಕಾರ. ನಾನೀಗ ನಮ್ಮ ವಿಶ್ರಮದ ಧ್ಯಾನ ಮಂದಿರದ ಒಳಗಡೆ ಇದ್ದೀನಿ. ಇದು ನರ್ಮದಾ ನದಿಯಲ್ಲಿ ಸಿಗುವಂಥ ನರ್ಮದೇಶ್ವರ ಬಾಣಲಿಂಗ ಅಂತಲೂ ಕರೀತಾರೆ. ಇದು 12 ಇಂಚಿನ ಬಾಣಲಿಂಗಗಳು. ಇವೆರಡು 12 ಆದಿತ್ಯರ ಪ್ರತೀಕ. ಹಾಗೆ ಯೋಗ ಮಾರ್ಗದಲ್ಲಿದ್ದು ತುಂಬ ಸಹಾಯಕ್ಕೆ ಬರುತ್ತೆ. ಇದು ಮೇಲಿನ 3 ಚಕ್ರಗಳಿಗಾದರೆ ಆಜ್ಞ, ವಿಶುದ್ಧಿ ಮತ್ತು ಅನಾಹತ. ಇದು ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ. ಮೇಲೆ ಆಕಾಶ ತತ್ವ ಅಂತ ಇರ್ತದೆ, ಸಹಸ್ರಾರಕ್ಕೆ ಸಂಬಂಧಪಟ್ಟಿರುತ್ತೆ. ಚಕ್ರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಪಂಚಕೋಶಗಳಲ್ಲಿ ನಾವು ಅನ್ನಮಯ ಕೋಶದಿಂದ ಪ್ರಾಣಮಯ ಕೋಶ, ಅಲ್ಲಿಂದ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶದ ಕಡೆಗೆ ಹೋಗುವಂತಹ ಒಂದು ಪ್ರಯಾಣ. ಈ ಪ್ರಯಾಣಕ್ಕೆ ಸಹಾಯಕಾರಿಯಾಗುವಂಥದ್ದು ಗಾಯತ್ರಿ ಮಂತ್ರ. ಹಲವಾರು ವಿಷಯಕ್ಕೆ ಗಾಯತ್ರಿ ಮಂತ್ರ ಯೋಗ ಮಾರ್ಗದಲ್ಲಿ, ಧ್ಯಾನದಲ್ಲಿ, ಚಕ್ರಗಳ ಜಾಗೃತಿಯಲ್ಲಿ ಹಲವಾರು ವಿಷಯದಲ್ಲಿ ಗಾಯತ್ರಿಯನ್ನು ಪಠನ ಮಾಡಲಾಗುತ್ತೆ. ನಾನು ಗಾಯತ್ರಿಯನ್ನು ಕಲಿತಿದ್ದು ಅದು ಸಾಮಾನ್ಯ ತುಂಬ ಕ್ಲಿಷ್ಟಕರ ಅಂತ ಅನ್ಬೋದು. ಅದು ಎಲ್ರಿಗೂ, ಜನಸಾಮಾನ್ಯರಿಗೂ ಅದು ಅಭ್ಯಾಸ ಮಾಡೋದು ಕಷ್ಟ ಮತ್ತು ತುಂಬ ಗೌಪ್ಯವಾದ ಮಾರ್ಗ. ಹಾಗಂತ ಅದರ ಯೋಗಕ್ಕೆ ಸಂಬಂಧಪಟ್ಟ, ಧ್ಯಾನಕ್ಕೆ ಸಂಬಂಧಪಟ್ಟ ಲಾಭಗಳೇನಿದೆ ಅದು ಆ ರೀತಿಯ ಕಠಿಣವಾದ ಮಾರ್ಗವನ್ನು ನಡೆಯೋದಕ್ಕೆ ಸಾಧ್ಯ ಆಗದೇ ಇರುವವರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ 3-4 ಮಾರ್ಗಗಳಲ್ಲಿ ಗಾಯತ್ರಿಯನ್ನು ಕಲಿತಿದ್ದು, ಅದನ್ನು ಮತ್ತಷ್ಟು ಅದನ್ನು ಡೈಲ್ಯೂಟ್ ಮಾಡಿ ಎಲ್ರಿಗೂ ಆರಂಭದಲ್ಲಿ ಎಲ್ರಿಗೂ ಸುಲಭವಾಗಲಿ, ಎಲ್ಲರೂ ಕಲಿಯುವಂಥದ್ದಾಗಲಿ, ಎಲ್ರಿಗೂ ಅದರ ಲಾಭ ಸಿಗಲಿ ಅನ್ನೋ ಉದ್ದೇಶಕ್ಕೆ ಒಂದಷ್ಟು ಸರಳೀಕರಣ ಮಾಡಿ ಇದೇ ಏಪ್ರಿಲ್ ತಿಂಗಳು 3 ವಾರಾಂತ್ಯಗಳಲ್ಲಿ 3 ಸಪ್ರೇಟ್ ಧ್ಯಾನ ಶಿಬಿರಗಳನ್ನ ಆಯೋಜಿಸಲಾಗಿದೆ. ಒಂದು ಪ್ರಜ್ಞಾಪಾರಮಿತ ಸೂತ್ರ, ಅದನ್ನು ಅರ್ಥ ಏನು, ಅದನ್ನು ನಾವು ಧ್ಯಾನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ, ಅದು 11 ಮತ್ತು 12 ಆದರೆ 18 ಮತ್ತು 19 ನಿಮಗೆ ಅದು ಬಯಲು ಯೋಗವನ್ನು ಹೇಳಿಕೊಡುವಂತಹ ಇದು. ಅಲ್ಲಮ ಹೇಳುವ ಬಯಲು ಅಂದರೆ ಏನು, ಅದನ್ನು ಅಭ್ಯಾಸ ಮಾಡೋದು ಹೇಗೆ, ದಿನನಿತ್ಯ ಜೀವನದಲ್ಲಿ ಗುಹೇಶ್ವರ ಲಿಂಗ ಅದರ ಅನುಸಂಧಾನ ಹೇಗೆ, ಅಲ್ಲಮ ಹೇಳುವ ಬಯಲನ್ನು ನಾವು ದಿನನಿತ್ಯವೂ ಅನುಭವಿಸುವುದು ಹೇಗೆ, ಅದನ್ನು 18-19 ಹೇಳ್ಕೊಡ್ಲಾಗುತ್ತೆ. ಹಾಗೆ 25-26 ಗಾಯತ್ರಿ ಮಂತ್ರದ ಆರಂಭಿಕ ಹಂತದ ವಿಷಯಗಳನ್ನು ತಿಳಿಸಿ ಅದು ಹೇಗೆ, ಅದನ್ನು ಅಭ್ಯಾಸ ಮಾಡೋದು ಹೇಗೆ, ಅದರ ಅನುಸಂಧಾನ ಏನು, ಗಾಯತ್ರಿ ಯಾವುದನ್ನು ಪ್ರತಿನಿಧಿಸ್ತಿದೆ, ಅದು ಯಾವುದರ ಪ್ರತೀಕವಾಗಿದೆ, ಹೀಗೆ ಹಲವಾರು ವಿಷಯಗಳನ್ನು ಯೋಗ ಮಾರ್ಗದಲ್ಲಿ ವಿವರಣೆ ಕೊಟ್ಟು, ತದನಂತರ ಗಾಯತ್ರಿಯನ್ನು ಧ್ಯಾನ ಮಾಡುವುದು ಹೇಗೆ, ಅದನ್ನು ಜಪಿಸುವುದು ಹೇಗೆ, ಪಠನ ಮಾಡುವುದು ಹೇಗೆ ಅನ್ನೋದನ್ನು ಹೇಳಿಕೊಡ್ಲಾಗುತ್ತೆ. ಈ ಗಾಯತ್ರಿ ಅಂತ ಬಂದ ತಕ್ಷಣ ಹಲವಾರು ರೀತಿ ಒಂದಷ್ಟು ಸಂಶಯ ಬರುತ್ತೆ, ಇದನ್ನು ಯಾರು ಅಭ್ಯಾಸ ಮಾಡಬೇಕು ಅಂತ. ಗಾಯತ್ರಿಯನ್ನು ಎಲ್ಲರೂ ಅಭ್ಯಾಸ ಮಾಡ್ಬೋದು, ಗಂಡಾಗಲಿ ಹೆಣ್ಣಾಗಲಿ, ಅದಕ್ಕೆ ಲಿಂಗಭೇದವೂ ಇಲ್ಲ, ಜಾತಿ ತಾರತಮ್ಯವೂ ಇಲ್ಲ ಗಾಯತ್ರಿಗೆ. ಹಾಗೆ ಯಾರು ಬೇಕಾದರೂ ಇದನ್ನು ಅಭ್ಯಾಸ ಮಾಡ್ಬೋದು. ಗಾಯತ್ರಿಯ ಮೊದಲು ಒಂದು ಬೇಸಿಕ್ ಒಂದು ಪರಿಚಯ ಆದರೆ, ಇಲ್ಲಿ ಶಿಬಿರಕ್ಕೆ ಬರಬೇಕು ಅಂತ ಆಸಕ್ತಿ ತೋರಿಸಿದವರಿಗೆ ಒಂದು ಬೇಸಿಕ್ ಒಂದು ಗ್ಲಿಮ್ಸ್ ಸಿಕ್ತಂಗೆ ಆಗುತ್ತೆ. ಒಂದು ಗ್ಲಿಮ್ಸ್ ಸಿಕ್ತಂಗೆ ಆಗೋದ್ರಿಂದ ಇಲ್ಲಿ ಬರುವಾಗ ಮೆಂಟಲಿ ಪ್ರಿಪೇರ್ಡ್ ಇದ್ದಂಗೂ ಆಗುತ್ತೆ. ಮತ್ತು ಗಾಯತ್ರಿ ಬಗ್ಗೆ ಸಾಮಾನ್ಯವಾಗಿ ತಿಳ್ಕೊಳ್ಬೇಕು ಅನ್ನೋದು ಕೂಡ ಈ ವಿಡಿಯೋ ನೋಡಿ ಬೇಸಿಕ್ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅವ್ರಿಗೂ ಸಹಾಯ ಆಗುತ್ತೆ. ಇಲ್ಲಿ ಗಾಯತ್ರಿಯನ್ನು ಹಲವಾರು ಗ್ರಂಥಗಳಲ್ಲಿ ಹಲವಾರು ಋಷಿಮುನಿಗಳು ಅದನ್ನು ಕೊಂಡಾಡಿಕೊಂಡೇ ಬಂದಿದ್ದಾರೆ. ಅದರಲ್ಲಿ ಒಂದು ಶ್ಲೋಕ ಹೀಗಿದೆ: ಓಂಕಾರವೆಂಬ ಒಂದಕ್ಷರವೇ ಪರಬ್ರಹ್ಮನನ್ನು ಹೊಂದಲು ದೊಡ್ಡ ಸಾಧನವಾಗಿದೆ. ಪ್ರಾಣಾಯಾಮವು ಎಲ್ಲಕ್ಕಿಂತ ಹಿರಿದಾದ ತಪಸ್ಸು. ಗಾಯತ್ರಿಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಸತ್ಯವು ಮೌನದಿಂದಲೂ ಮಿಗಿಲಾದದ್ದು. ಓಂಕಾರ ಅಂದರೆ ಪ್ರೈಮಾರ್ಡಿಯಲ್ ಸೌಂಡ್ ಅಂತ. ಎಲ್ಲವೂ ಹುಟ್ಟೋಕ್ಕೂ ಮುಂಚೆ ಮೊದಲು ಓಂಕಾರ ಮೂಡಿದ್ದು. ಹಾಗೆ ನಾವು ಅದಕ್ಕೆ ವಾಪಸ್ ಹೋಗಬೇಕಿರೋದ್ರಿಂದ ಓಂಕಾರ, ಯಾವುದೇ ಮಂತ್ರವನ್ನು ಹೇಳೋಕ್ಕೂ ಮುಂಚೆ ಓಂಕಾರವನ್ನು ಹೇಳಿ ಶುರು ಮಾಡ್ತೀವಿ. ಹಾಗೆ ಸಾಧನೆಯಲ್ಲೂ ಯಾವುದೇ ಬೀಜ ಮಂತ್ರವನ್ನು ಕೊಡುವಾಗ ಜೊತೆಗೆ ಓಂಕಾರವನ್ನು ಕೊಟ್ಟಿರ್ತಾರೆ. ಹಾಗೆ ಬರೀ ಓಂಕಾರವನ್ನೇ ಸಾಧನೆ ಮಾಡುವಂತಹ ಮಾರ್ಗಗಳು ಇದೆ. ಅದನ್ನು ಹಂಸ ಜಪ ಅಂತ ಕರಿಬೋದು, ತುಂಬ ಸರಳವಾಗಿ ಹೇಳೋದಾದರೆ. ಇಂತಹ ಓಂಕಾರ ಭಗವಂತನ ತಲುಪೋದಕ್ಕೆ ಟೂಲ್ ಆಗಿದೆ. ಹಾಗೆ ಪ್ರಾಣಾಯಾಮ, ಅದನ್ನು ಉಸಿರನ್ನು ನಿಯಂತ್ರಿಸೋದಿರ್ಬೋದು, ಅಥವಾ ಕ್ರಮಬದ್ಧವಾಗಿ ಉಸಿರಾಡುವಂಥದ್ದಿರ್ಬೋದು, ಅಥವಾ ಉಸಿರನ್ನು ತಡೆಯುವುದು ಇರಬಹುದು. ಇದೆಲ್ಲವೂ ನಮಗೆ ಯೋಗ ಮಾರ್ಗದಲ್ಲಿ ದೈಹಿಕವಾಗಿ, ಮಾನಸಿಕವಾಗಿ ಒಂದಷ್ಟು ಸಮಾಧಾನ ಮತ್ತು ಆರೋಗ್ಯವನ್ನು ನೀಡುವುದಲ್ಲದೆ
ನಮಗೆ ಒಳಮುಖಿ ಆಗೋದಕ್ಕೂ ಪ್ರತ್ಯಾಹಾರ, ಧಾರಣೆ ಮತ್ತು ಧ್ಯಾನ ಇದಿಷ್ಟಕ್ಕೂ ನಮಗೆ ಅದು ಸಹಾಯಕ ಬರುತ್ತೆ ಪ್ರಾಣಾಯಾಮ. ಹಾಗೆ ಪ್ರಾಣಾಯಾಮ ಕೂಡ ಎಲ್ಲದಕ್ಕಿಂತ ಹಿರಿದಾದದ್ದು. ಹಾಗೆ ಗಾಯತ್ರಿ ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು, ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಯಾಕೆ ಹೇಳ್ತಾರೆ? ಅಥವಾ ಇಲ್ಲಿ ಸವಿತೃ ಅಂತಿದೆ, ನಾನು ಬರೀ ಅದನ್ನು ಗಾಯತ್ರಿ ಅಂತ ತೊಗೊಂಡಿದ್ದೀನಿ. ಎಲ್ರಿಗೂ ಸಾಮಾನ್ಯ ಗಾಯತ್ರಿ ಅಂತಲೇ ಪರಿಚಯ, ಆದರೆ ಅದು ಸವಿತೃ ಮಂತ್ರ ಯಾಕೆ ಅಂತ ಮುಂದೆ ನೋಡೋಣ. ಸೊ ಇಂತಹ ಸವಿತೃ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಅಂತ ಯಾಕೆ ಅಂತಂದರೆ, ಅದು ದಿವ್ಯನ ಪ್ರಚೋದಯಾದ ಅಂತ ಹೇಳುತ್ತೆ. ಅಂದರೆ ನನ್ನಲ್ಲಿ ಬೆಳಕೆ, ನನ್ನಲ್ಲಿ ಬೆಳಕನ್ನು ಪ್ರಚೋದಿಸು, ನನ್ನಲ್ಲಿ ಜ್ಞಾನವನ್ನು ಪ್ರಚೋದಿಸು ಅಂತ ಕೇಳ್ಕೊತಾ ಇದೆ. ಮನುಷ್ಯನಿಗೆ 3 ತುಂಬ ಮುಖ್ಯ: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಹಾಗೆ ಜ್ಞಾನಶಕ್ತಿ. ನಾವು ಯಾವುದನ್ನೇ ಮಾಡಬೇಕು ಅಂದರೆ ಮಾಡೋದಕ್ಕೆ ಅದಕ್ಕೊಂದು ಶಕ್ತಿ, ಎನರ್ಜಿ ಬೇಕು ನಮಗೆ. ಹಾಗೆ ಮಾಡಬೇಕು ಅನ್ನೋ ಬಯಕೆ ಕೂಡ ಇರಬೇಕು, ಇಚ್ಛಾಶಕ್ತಿ ಇರಬೇಕು. ಅದನ್ನು ಹೇಗೆ ಮಾಡುವುದು ಅನ್ನೋ ಜ್ಞಾನಶಕ್ತಿ ಇರಬೇಕು. ಜ್ಞಾನಶಕ್ತಿ ಇದ್ದರೆ ಇನ್ನೆಲ್ಲವೂ ಸುಲಭ ಅಂತ. ನಮಗೆ ಇಚ್ಛೆ ಯಾರಿಗೆ ತಾನೇ ಇರಲ್ಲ, ಮಾಡೋ ಪ್ರಯತ್ನ ಮತ್ತು ಶಕ್ತಿ ಯಾರಿಗೆ ತಾನೇ ಇರಲ್ಲ. ಅದನ್ನು ಹೇಗೆ ಪಡ್ಕೋಬೇಕು, ಅದರ ಮಾರ್ಗ ಏನು ಅಂತ ತಿಳ್ಕೊಳ್ಳೋದಲ್ಲೇ ಎಷ್ಟೋ ಸಲ ನಾವು ಬಿಡ್ತೀವಿ. ಹಾಗಾಗಿ ಎಲ್ಲದಕ್ಕೂ ಮುಖ್ಯವಾಗಿ ನಮಗೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಸಾಮಾನ್ಯವಾಗಿ ಎಲ್ಲರಲ್ಲೂ ಇರುತ್ತೆ. ಜ್ಞಾನಶಕ್ತಿಯ ಕೊರತೆ ಇರುತ್ತೆ. ಹಾಗಾಗಿ ಇಲ್ಲಿ ಆಸ್ತಿ, ಅಂತಸ್ತು, ಆರೋಗ್ಯವನ್ನು, ಮತ್ತೊಂದನ್ನು ಕೇಳ್ತಲ್ಲ ಗಾಯತ್ರಿ, ಜ್ಞಾನವನ್ನೇ ಕೇಳ್ತದೆ. ಯಾಕೆಂದರೆ ಜ್ಞಾನಶಕ್ತಿ ಇದ್ದರೆ ಎಲ್ಲವೂ ಸಾಧ್ಯ ಅಂತ. ನಾನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ ತೊಗೋಬೇಕು ಅಂದರೆ ಚೆನ್ನಾಗಿ ಓದಿ ಅದನ್ನು ಓದಬೇಕು. ನಂಗೆ ಬರೀ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಇಚ್ಛಾಶಕ್ತಿ ಇದ್ದರೆ ಸಾಕಾಗಲ್ಲ. ನಾನು ಬರೀ ಎಕ್ಸಾಮ್ ಕರೆಕ್ಟಾಗಿ ಹೋಗ್ತೀನಿ, ಕ್ಲಾಸಿಗೆ ಕರೆಕ್ಟಾಗಿ ಹೋಗ್ತೀನಿ ಸಾಕಾಗಲ್ಲ. ಅಲ್ಲೇ ಶ್ರದ್ಧೆಯಿಂದ ಪಾಠ ಕೇಳಬೇಕು, ಅದು ನಂಗೆ ಮನನ ಆಗಬೇಕು, ಆ ಜ್ಞಾನದಲ್ಲಿ ಪ್ರಚೋದನೆ ಆಗಬೇಕು, ಆಗ ಎಕ್ಸಾಮಲ್ಲಿ ಬರೆಯೋದಕ್ಕೆ ಸಾಧ್ಯ. ಹಾಗಾಗಿ ಅದು ಎಕ್ಸಾಮ್ಗೆ ಇರಲಿ, ಒಂದು ಊರಿಗೆ ಹೋಗಬೇಕು ಅಂದರೆ ಒಂದು ಊರಿಗೆ ಹೋಗಬೇಕು ಅನ್ನೋ ಆಸೆ ಬರಬೇಕು. ಯಾವ ಊರು ಹೋಗ್ತೀನಿ ಅನ್ನೋದು ಗೊತ್ತಿರಬೇಕು. ಹೇಗೆ ಹೋಗಬೇಕು, ಅದು ಬಸ್ಸಲ್ಲ, ಕಾರಲ್ಲ, ಯಾವ ರೂಟಲ್ಲಿ, ಈ ಜ್ಞಾನವಿದ್ದರೆ ಈ ಕ್ರಿಯಾಶಕ್ತಿಗೂ ಮತ್ತು ಇಚ್ಛಾಶಕ್ತಿಗೂ ಫಲ ಸಿಗುತ್ತೆ ಜ್ಞಾನಶಕ್ತಿ ಇದ್ದಾಗ. ಹಾಗಾಗಿ ಏನನ್ನೂ ಕೇಳದೆ ಗಾಯತ್ರಿಯಲ್ಲಿ ಜ್ಞಾನವನ್ನೇ ಕೇಳುತ್ತದೆ. ಹಾಗಾಗಿ ಜ್ಞಾನ ಎಲ್ಲಕ್ಕಿಂತ ಶ್ರೇಷ್ಠವಾದ್ದರಿಂದ, ಜ್ಞಾನವನ್ನೇ ಬಯಸುವ ಮಂತ್ರ ಗಾಯತ್ರಿ ಆದ್ದರಿಂದ ಅದು ಎಲ್ಲ ಮಂತ್ರಗಳಿಗಿಂತ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದೆ. ಹಾಗೆ ಗಾಯತ್ರಿಯಂತೆ ಪವಿತ್ರಗೊಳಿಸುವ ಮಂತ್ರವು ಪರಲೋಕಗಳಲ್ಲಿ ಎಲ್ಲೂ ಕಾಣಸಿಗದು. ನರಕ ರೂಪದ ಸಾಗರದಲ್ಲಿ ಬೀಳುತ್ತಿರುವವನನ್ನು ಅದು ಕೈ ಹಿಡಿದು ರಕ್ಷಿಸುತ್ತದೆ. ಯಾಕೆ ಅದು ಕೈ ಹಿಡಿದು ರಕ್ಷಿಸುತ್ತೆ ಗಾಯತ್ರಿ ಅಂತಂದರೆ, ಗಾಯನ ಮಾಡುವವರನ್ನು ಕಾಪಾಡುವವಳು ಅನ್ನೋ ಅರ್ಥ. ಯಾರು ಅದನ್ನು ಗಾಯನ ಮಾಡಿದಾಗ ಅದು ಕಾಪಾಡ್ತಾಳೋ ಆಕೆ ಗಾಯತ್ರಿ. ಅದು ಕಾಪಾಡುವವಳು, ಕಾಪಾಡುವುದು, ಕಾಪಾಡುವವನು ಹೇಗೆ ತಗೊಂಡ್ರು ಸರಿನೇ. ಯಾಕೆಂದರೆ ಗಾಯತ್ರಿ ಗಂಡು ಅಲ್ಲ, ಹೆಣ್ಣು ಅಲ್ಲ. ಹಾಗೆ ಇದು ನಮ್ಮನ್ನು ಕಾಪಾಡುವುದರಿಂದ ಸಂಸಾರ ಬಂಧನ ಏನಿರುತ್ತದೆ ಅದರಲ್ಲಿ ನಾವು ಆದಿಭೌತಿಕ, ಆಧ್ಯಾತ್ಮಿಕ, ದೈವಿಕವಾಗಿ ಅಂದರೆ ಫಿಸಿಕಲಿ, ಮೆಂಟಲಿ ಆ್ಯಂಡ್ ನಮ್ಮ ಕೈ ಮೀರಿದಂತಹ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅಂತೇನಿರುತ್ತೆ, ಫೋರ್ಸಸ್ ಅಂತಿರುತ್ತೆ, ಅದರಿಂದ ಆಗುವಂತಹ ಹಾನಿಗಳಿಂದ ನಮ್ಮನ್ನು ಕಾಪಾಡುತ್ತೆ. ಆಗ ನಾವು ಸಂಸಾರದಲ್ಲಿ ಸುಖಮಯವಾಗಿ ಬದುಕ್ತಾ ಅಥವಾ ನೆಮ್ಮದಿಯಿಂದ ಬದುಕ್ತಾ ನಾವು ಯೋಗ ಮಾರ್ಗದ ಕಡೆ ಗಮನ ಕೊಡೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಆಕೆ ನಮ್ಮನ್ನು ಕಾಯುವಂಥವಳು. ಅದು ಸದ್ಯಕ್ಕೀಗ ಸ್ತ್ರೀಲಿಂಗದಲ್ಲಿ ಅದನ್ನು ನೋಡೋಣಂತೆ. ಯಾಕಂದರೆ ಎಲ್ರಿಗೂ ಪ್ರಚಲಿತವಾಗಿರೋದು ಗಾಯತ್ರಿ ಅಂದ ತಕ್ಷಣ ಹೆಣ್ಣು ಅಂತ. ಅದು ಮಾತೆ ಗಾಯತ್ರಿ ಎಲ್ಲದಕ್ಕೂ ತಾಯಿ ಅಂತ ಕೂಡ ಹೇಳೋದ್ರಿಂದ ಅದನ್ನು ಸದ್ಯಕ್ಕೆ ಸ್ತ್ರೀಲಿಂಗವಾಗಿ ನೋಡೋಣ. ಗಾಯತ್ರಿ ವೇದಗಳ ತಾಯಿ ಮತ್ತು ಭೂಮಿಯ ಮೇಲಿನ ಅತ್ಯಂತ ಸರಳ ಶಕ್ತಿ ಎಂದು ಪರಿಗಣಿಸಲಾಗಿದೆ. ಜಗತ್ತಿಗೆ ತಾಯಿಯೂ ಆದ ಅವಳನ್ನು ನಾನು ಉಪಾಸಿಸುತ್ತೇನೆ. ಶಿವ ಪಾರ್ವತಿ ಹೇಳೋದು, ನಾನು ಗಾಯತ್ರಿಯನ್ನು ಉಪಾಸನೆ ಮಾಡ್ತೀನಿ ಅಂತ. ಅಲ್ಲಿ ಗಾಯತ್ರಿ ಮಂಜರಿಯಲ್ಲಿ ಶಿವ ಪಾರ್ವತಿ ಹೇಳ್ತಿದ್ದಾನೆ, ನಾನು ಗಾಯತ್ರಿನ ಉಪಾಸನೆ ಮಾಡ್ತೀನಿ. ಯಾಕೆ ಅಂದರೆ ಅದು ಗಾಯತ್ರಿ ಅಲ್ಲ, ಅದು ಗಾಯತ್ರಿ ಛಂದಸ್ಸಿನಲ್ಲಿ ರಚನೆಯಾದಂತಹ ಸವಿತೃ ಮಂತ್ರ. ಸವಿತೃ ಅಂದರೆ ಅದು ಸೂರ್ಯನನ್ನ ಅಂತ ಅಂದ್ಕೊಳ್ಳೋಣ ಸದ್ಯಕ್ಕೆ. ಅದಕ್ಕೆ ನಾವು ಸಂಧ್ಯಾ ವಂದನೆ ಅಂತ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ 3 ಕಾಲದಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂತಹ ಸಂಧ್ಯಾ ಕಾಲದಲ್ಲಿ ನಾವು ಗಾಯತ್ರಿಯನ್ನು ಜಪಿಸೋದು. ಇದು ಸವಿತೃ ಮಂತ್ರ ಅಂತ. ಸವಿತೃ ಅಂದರೆ ಸೂರ್ಯ ಅಂತ. ಸೂರ್ಯ ಅಂದರೆ ಪ್ರಾಣ, ಅವನಿಂದ ನಮಗೆ ಪ್ರಾಣ. ಅದರಿಂದನೇ ಸಸಿಗಳು, ಗಿಡಗಳು ಎಲ್ಲವೂ ಬೆಳೀತಾ ಇದೆ. ಅದರಿಂದ ನಾವು ಆಹಾರವನ್ನು ತಗೋತಿದ್ದೀವಿ. ಅದರಿಂದನೇ ನಮಗೆ ಋತುಮಾನ ಬದಲಾಗ್ತಾ ಇದೆ, ದಿನ ಬೆಳಿಗ್ಗೆನದಾಗ್ತಾ ಇದೆ. ಹಾಗಾಗಿ ಸೂರ್ಯನೇ ನಮಗೆ ಪ್ರಾಣವಾದ್ದರಿಂದ ಸವಿತೃ ಮಂತ್ರ ಅಂದರೆ ಪ್ರಾಣದ ಮಂತ್ರ ಅಂತ. ಹಾಗಾಗಿ ನಮ್ಮನ್ನು ಕಾಪಾಡೋದು ಕೂಡ ಈ ಪ್ರಾಣನೇ. ಈ ದೇಹದಲ್ಲಿ ಆತ್ಮ ಇದೆ ಅಂದರೆ ಆ ಪ್ರಾಣ ಇರುವುದಕ್ಕೇ ಈ ಆತ್ಮ ದೇಹದಲ್ಲಿದ್ದು ಜೀವಾತ್ಮನಾಗಿದೆ. ಈ ಪ್ರಾಣ ನಮ್ಮನ್ನು ಕಾಪಾಡ್ತಾ ಇದೆ. ಅದಕ್ಕೆ ನಾವು ಸದಾಕಾಲ
ಉಸಿರಾಡ್ತಿರ್ತೀವಿ. ಯಾಕೆ ಅಂದರೆ ಈ ದೇಹದಲ್ಲಿ ಆತ್ಮ ಉಳ್ಕೊಂಡಿರಲಿ ಅಂತ. ಯಾವಾಗ ಉಸಿರು ಕಟ್ಟಿಬಿಡುತ್ತೆ ಆವಾಗ ನಮ್ಮ ಪ್ರಾಣ ಹೋಗುತ್ತೆ, ದೇಹವನ್ನು ಬಿಡಬೇಕಾಗತ್ತೆ. ಹಾಗಾಗಿ ಅಲ್ಲಿ ಕಾಪಾಡುತ್ತಿದ್ದಾಳೆ ಅಂತಂದರೆ ಕಾಪಾಡುತ್ತಿದೆ. ಯಾವುದು ಕಾಪಾಡುತ್ತಿದೆ? ಪ್ರಾಣ ನಮ್ಮನ್ನು ಕಾಪಾಡುತ್ತದೆ. ತುಂಬ ಸರಳವಾಗಿ ನೋಡುವುದಾದರೆ ಹಾಗಾಗಿ ಅಲ್ಲಿ ಸವಿತ್ರ ಮಂತ್ರ ಅಂದರೆ ಪ್ರಾಣದ ಮಂತ್ರ, ಹಾಗೆ ನಮ್ಮೊಳಗೆ ಕಾಣುವ ಬೆಳಕಿನ ಮಂತ್ರ. ಹಾಗಾಗಿ ಗಾಯತ್ರಿಗೆ 5 ಮುಖಗಳು, ಪ್ರಾಣಕ್ಕೆ ಪಂಚಮುಖಗಳು. ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಈ 5 ನಮಗೆ ಪ್ರಾಣಗಳಾಗಿದೆ. ಗಾಯತ್ರಿಗೆ 5 ಮುಖಗಳಿದೆ. ಹಾಗೆ ಗಾಯತ್ರಿ ಛಂದಸ್ಸಿನಲ್ಲಿ ರಚನೆಯಾದ ಸವಿತ್ರ ಮಂತ್ರಕ್ಕೆ 3 ಪಾದಗಳಿದೆ. ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ಓಂಕಾರ 3ರಿಂದ ಬಂದಿದೆ. ಆ ಉ ಮಾ ಸೇರಿ ಓಂಕಾರ ಆಗಿದೆ ಅಂತ ಪ್ರಚಲಿತವಾಗಿದೆ. ಸೊ ಈ ಓಂಕಾರದಲ್ಲಿ ಆ ಅಂತ ತಗೊಂಡಾಗ ಗಾಯತ್ರಿಯ ಮೊದಲ ಸಾಲು ತತ್ಸವಿತುರ್ವರೆಣ್ಯಂ, ಓ ಇಂದ ಭರ್ಗೋ ದೇವಸ್ಯ ಧೀಮಹಿ, ಮಾ ಇಂದ ಧಿಯೋ ಯೋ ನಃ ಪ್ರಚೋದಯಾತ್. ತುಂಬ ಸರಳವಾಗಿ ನೋಡೋದಾದರೆ ಇಂತಹ ರೀತಿಯಲ್ಲಿ ನೋಡಿದಾಗ ನಮ್ಮಲ್ಲಿ ಮತ್ತೆ ಅವಸ್ಥೆಗಳು 3: ಜಾಗೃತ, ಸ್ವಪ್ನ, ಸುಷುಪ್ತಿ. ಈ 3 ಆಕೆಯ ಪಾದಗಳು. ಗಾಯತ್ರಿಗೆ 3 ಪಾದ 5 ಮುಖ ಅಂತ ಹೇಳೋದಾದರೆ, ಹಾಗೆ ಆಕೆಯ 4ನೇ ಪಾದ ಅದು ತುರಿಯ, 5ನೇ ಪಾದ ತುರಿಯಾತೀತ, ಹಾಗೆ 6ನೇ ಪಾದ ಪಾದರಹಿತಳು ಅನ್ನೋ ಅರ್ಥ ಬರುತ್ತೆ. ಇದು ಯೋಗ ಮಾರ್ಗದಲ್ಲಿ ನಾವೇ ಕಂಡುಕೊಳ್ಳಬೇಕಾದಂಥದ್ದು. ಮತ್ತು ಅಲ್ಲಿ 5 ಮುಖಗಳು ಅಂದರೆ ಪಂಚ ಪ್ರಾಣಗಳು ಹೌದು, ಪಂಚ ಕೋಶಗಳು ಹೌದು. ನಮಗೆ ಅನ್ನಮಯ ಕೋಶ, ನಮಗೆ ಅನ್ನದಿಂದ ಆಹಾರದಿಂದ ಉಂಟಾಗಿರುವ ಕೋಶ, ಇದು ನಮ್ಮ ಅನುಭವ ಬರ್ತಾನೆ ಇರುತ್ತೆ. ಆದರೆ ಈ ದೇಹ ನಾನು ಅಲ್ಲ, ನನ್ನದು ಅಲ್ಲ ಅನ್ನೋ ದೇಹಾಭಿಮಾನ ಕಳಚಿಕೊಂಡಾಗ ಅನ್ನಮಯ ಕೋಶದಿಂದ ಮುಂದೆ ಹೋಗ್ತೀವಿ. ಹಾಗೆ ಈ ಪ್ರಾಣ, ಇದು ನನ್ನ ನಿಯಂತ್ರಣದಲ್ಲಿದ್ದ, ನಾನು ಬೇಕು ಅನ್ನಲಿ ಬೇಡ ಅನ್ನಲಿ ಈ ಪ್ರಾಣ ತನ್ನ ಕೆಲಸ ತಾನು ಮಾಡ್ತಾ ಇದೆ. ನಾನು ನಿದ್ದೆ ಮಾಡೋವಾಗಲೂ ಪ್ರಾಣ ತನ್ನ ಕೆಲಸ ಮಾಡ್ತಾಯಿದೆ, ಕೋಮಾ ಹೋದಾಗಲೂ ಕೆಲಸ ಮಾಡ್ತಾಯಿದೆ. ಸೊ ಈ ಪ್ರಾಣ ನಾನು ಕೂಡ ಆಡ್ತಿರೋದಲ್ಲ, ತಾನಾಗಿ ಆಡುತ್ತಿರುವುದು ಅನ್ನೋ ಅನುಭವ ಬಂದಾಗ ಪ್ರಾಣಮಯ ಕೋಶದಿಂದ ಮುಂದೆ ಹೋಗ್ತೀವಿ. ಈ ಮನೋಮಯ ಕೋಶದಲ್ಲಿ ನಾನು ಪ್ರತ್ಯಾಹಾರಾಗಿ ಧಾರಣೆಯಲ್ಲಿ ಇದ್ದಾಗ ಧ್ಯಾನಸ್ಥನಾಗುತ್ತಾ ನಾನು ಯೋಚನೆ ಮಾಡ್ತಾ ಇಲ್ಲ, ನನ್ನ ಮೇಲೆ ಯೋಚನೆ ಹೇರಲ್ಪಟ್ಟಿದ್ದೇನೋ ಅರಿವು ಬಂದಾಗ ನಾವು ಮನೋಮಯ ಕೋಶದ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ಮನಸ್ಸಿನ ನಾವು ಹೇಗೆ ಪ್ರಭಾವಿತರಾಗ್ತೀವಿ, ಮನಸ್ಸಿಗೆ ನಾವು ಹೇಗೆ ಅಂಟ್ಕೋತೀವಿ, ಅದರಿಂದ ಸುಖ ದುಃಖಗಳು ಹೇಗೆ ಮೂಡುತ್ತೆ, ನಮ್ಮ ಚಿತ್ತವೃತ್ತಿ ಹೇಗಿರುತ್ತೆ ಅನ್ನೋದು ಈ ಮನೋಮಯ ಕೋಶದಲ್ಲಿ ಅರಿವಾಗ್ತಾ ಬರುತ್ತೆ. ಆಗ ನಾವು ಮನಸ್ಸಿಗೆ ಅಂಟುಕೊಂಡಿರೋದನ್ನು ಕಳಚಿಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಆಗ ನಿಜವಾದ ಅರಿವು ನಮಗೆ ಶುರು ಆಗುತ್ತೆ. ಇದು ಯಾವುದೂ ನಾನಲ್ಲ ಅಂದರೆ ನಾನು ಯಾರು? ಆ ನಿಜ ಸ್ವರೂಪದ ಅರಿವಾಗುವುದು ಈ ವಿಜ್ಞಾನಮಯ ಕೋಶ. ಯಾವಾಗ ನಮಗೆ ವಿಜ್ಞಾನಮಯ ಕೋಶದಲ್ಲಿ ನಮ್ಮ ನಿಜ ಅರಿವು ತಿಳಿಯುತ್ತೆ, ಆಗ ನಮಗೆ ಆನಂದದ ಅನುಭವ ಆಗುತ್ತೆ. ಹಾಗಾಗಿ ಆನಂದಮಯ ಕೋಶ. ದಿಸ್ ಆರ್ 5 ಕೋಶಾಸ್. ಈ 5 ಕೋಶಗಳಲ್ಲೂ ನಾವು ದಾಟಿ ಹೋಗುವುದಕ್ಕೆ ಸಹಾಯ ಮಾಡುವುದು ಸವಿತ್ರ ಮಂತ್ರ, ಗಾಯತ್ರಿ ಮಂತ್ರ. ಯಾಕೆಂದರೆ ನಮ್ಮ 3 ಅವಸ್ಥೆಗಳಲ್ಲೂ ನಾವು ಜಾಗೃತ, ಸ್ವಪ್ನ, ಸುಷುಪ್ತಿಯಲ್ಲಿ ಎಚ್ಚರವಾಗಿರುವುದನ್ನು ಕಲಿಯೋದು, ಹಾಗೆ ನಾವು ಪಂಚ ಪ್ರಾಣಗಳನ್ನು ಬಳಸೋದನ್ನು ಕಲಿತು ನಾವು ಪಂಚಕೋಶಗಳಲ್ಲೂ ದಾಟಿ ಹೋಗೋದಕ್ಕೆ ಈ 3 ಪಾದಗಳ ಸವಿತ್ರ ಮಂತ್ರ ನಮಗೆ ಸಹಾಯ ಮಾಡುತ್ತೆ. ಅದರ ಜೊತೆಗೆ ವ್ಯಾಹೃತಿ ಅಂತ ಕೂಡ ಇದೆ. ಭೂ ಭುವಃ ಸುವಹ. ನಾನು ಎಷ್ಟೋ ಕಡೆ ಹೇಳಿದ್ದೀನಿ ಭೂ ಭುವಃ ಸುವಹ ನಮ್ಮಲ್ಲೇ ಇದೆ ಅಂತ. ಅದನ್ನು ತ್ರಿಪುಟಿ ಅಂದರು, ತ್ರಿಪುರ ಅಂದರು. ಒಂದೊಂದು ಮಾರ್ಗದಲ್ಲೂ ಒಂದೊಂದನ್ನು ತ್ರಿಪುರ ಅಥವಾ ತ್ರಿಪುಟಿ ಅಂತ ಕರೆಯೋ ಕಲ್ಪನೆ ಇದೆ. ಕಿವಿ, ಕಣ್ಣು ಹಾಗೆ ಮೂಗನ್ನು ತ್ರಿಪುಟಿ ಅಂತ ಕರೀತಾರೆ. ಆಜ್ಞಾ ಚಕ್ರ, ವಿಶುದ್ಧಿ, ಸಹಸ್ರಾರವನ್ನು ತ್ರಿಪುಟಿ ಅಂತಾರೆ. ಇಲ್ಲ ಮೂಲಾಧಾರ ಮತ್ತು ಅನಾಹತ ಸಹಸ್ರಾರವನ್ನು ತ್ರಿಪುಟಿ ಅಂತ ಕರೀತಾರೆ. ಅದು ಅವರವರ ಮಾರ್ಗಕ್ಕೆ ಬಿಟ್ಟಿದ್ದು. ಕೂಟಸ್ಥ ಅಂತದಕ್ಕೆ ಆತ್ಮನನ್ನು ಕೂಟಸ್ಥ ಅಂತ ಹೇಳ್ತಾರೆ. ಇದು ಒಂದೊಂದು ಮಾರ್ಗದಲ್ಲೂ ಒಂದೊಂದು ಬದಲಾವಣೆ ಇರುತ್ತೆ. ಯಾವ ಮಾರ್ಗದ ಇದೇ ಮಾರ್ಗದ ಸರಿ, ಅದೇ ಮಾರ್ಗದ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾವ ಚಕ್ರವನ್ನು ಪ್ರಯಾರಿಟೈಸ್ ಮಾಡ್ತಾರೋ ಅದರ ಆಧಾರದ ಮೇಲೆ ಅವರು ತ್ರಿಪುರವನ್ನು ಅವರು ವಿಶ್ಲೇಷಣೆ ಮಾಡ್ತಾರೆ. ಹಾಗಾಗಿ ಇಂತಹ 3 ತ್ರಿಪುಟಿಯನ್ನು ಹೋಗುವಂತಹ ನಮ್ಮಲ್ಲಿರುವ ಭೂ ಭುವಃ ಸುವಹ, ಭೂ ಭುವಃ ಸುವಹ ಏನಿದೆ, ಇದು ಇದರಲ್ಲೇ ಓಂಕಾರದಿಂದ ಶುರು ಮಾಡಿ 3 ಲೋಕಗಳನ್ನು ಅಂಗನ್ಯಾಸ ಕರನ್ಯಾಸ ಮಾಡುತ್ತಾ 3 ಪಾದಗಳಲ್ಲೂ ನಾವು ಪಠನ ಮಾಡುವಾಗ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ 3 ನಾವು ಪಠಿಸುವಾಗ ಜಾಗೃತ, ಸ್ವಪ್ನ, ಸುಷುಪ್ತಿಯ ಅರಿವು ನಮಗೆ ಬಂದು ಅಲ್ಲೂ ಕೂಡ ಅರಿವಿಂದ ಇದ್ದು ಈ 3 ಅವಸ್ಥೆಗಳು ನಾನಲ್ಲ ಅಂತ ಗೊತ್ತಾಗ್ತಾ ಗಾಯತ್ರಿ ಪಂಚಮುಖಗಳ ಆಧಾರದ ಮೇಲೆ ಪಂಚ ಪ್ರಾಣಗಳನ್ನು ಬಳಸ್ತಾ ಪಂಚಕೋಶಗಳನ್ನು ದಾಟುವುದು ಗಾಯತ್ರಿ ಉಪಾಸನೆಗೆ ಒಂದು ಸರಳ ಮಾರ್ಗ ಅಂತ ನಾನು ಹೇಳ್ಬೋದು. ಇಂಥ ಮಾರ್ಗವನ್ನು ನಾವು ಕಲಿಯುವಾಗ ಹಂತ ಹಂತವಾಗಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್, ಓಂಕಾರ ಅಂದೇನು,
ವ್ಯಾಹೃತಿ ಅಂದ್ರೇನು, ವ್ಯಾಹೃತಿ ಯಾಕೆ ಅದನ್ನು ಆ್ಯಡ್ ಮಾಡಿದ್ರು, ವ್ಯಾಹೃತಿ ಬಿಟ್ಟು ನಾವು ಪಠನೆ ಮಾಡ್ಬೋದಾ, ಗಾಯತ್ರಿಯನ್ನು ಯಾವ ಸಮಯದಲ್ಲಿ ಎಷ್ಟು ಪಠನೆ ಮಾಡಬೇಕು, ಇದನ್ನೆಲ್ಲ ತುಂಬ ಕೂಲಂಕುಷವಾಗಿ ಅದನ್ನು ವಿವರಿಸ್ತಾ ಅದನ್ನು ಅನುಭವಕ್ಕೆ ಕೊಡುತ್ತಾ ಯೋಗ ಮಾರ್ಗದಲ್ಲಿ ಅಲ್ಲಲ್ಲೇ ಆಯಾ ವಿಷಯಗಳ ಅನುಭವವನ್ನು ಕೊಡುತ್ತಾ ಕರ್ಕೊಂಡು ಹೋಗುವಂಥ ಶಿಬಿರ ಗಾಯತ್ರಿ ಧ್ಯಾನ ಶಿಬಿರ. ಅದು ಇಲ್ಲಿ ವಿಶ್ರಮದಲ್ಲಿ ನಡೆಯುತ್ತೆ. ಈ ವಿಶ್ರಮ ಹೊಸಪೇಟೆಯಿಂದ ಕುಷ್ಟಗಿ ಬಿಜಾಪುರ ಹೋಗೋ ರೋಡಲ್ಲಿ ಬೂದಗುಂಪ ಕ್ರಾಸ್ ಅಂತ ಬರುತ್ತೆ. ಆ ಬೂದಗುಂಪ ಕ್ರಾಸಿಂದ ಒಂದು 5 ಕಿಲೋಮೀಟ್ರ್ ಒಳಗಡೆ ಹಳ್ಳಿಯಲ್ಲಿ ನಾಗೇಶ್ನಹಳ್ಳಿ ಅಂತ, ಇಲ್ಲಿ ನಮ್ಮ ಕೆಂಪಯ್ಯವ್ರ ಫ್ಯಾಮಿಲಿಯವರ ಹೊಲದಲ್ಲಿ ವಿಶ್ರಮ ಮಾಡೋದು. ಹೊಸದಾಗಿ ಯಾರು ನೋಡ್ತಿದ್ದಾರೆ ಅವ್ರಿಗಿದು ವಿಷಯ ಗೊತ್ತಾಗಲಿ ಅಂತ. ಇದು ಗಂಗಾವತಿಯಿಂದನೂ ಒಂದು 40 ನಿಮಿಷ ಆಗ್ಬೋದು, ಕೊಪ್ಪಳದಿಂದ ಒಂದು ಹಾರ್ಡ್ಲಿ ಹಾಫ್ ಆನ್ ಅವರ್. ಸೊ ಇವೆಲ್ಲ ಒಂದು ಮೇನ್ ಜಂಕ್ಷನ್ ಬೂದಗುಂಪ ಕ್ರಾಸು. ಇಲ್ಲಿಗೆ ನೇರವಾಗಿ ನಮಗೆ ಬೆಂಗಳೂರು ಮೈಸೂರು ಯಾವ ಕಡೆಯಿಂದ ಬಂದರೂ ಬೂದಗುಂಪ ಕ್ರಾಸ್ಗೆ ನೇರವಾಗಿ ಬಸ್ ಸಿಗುತ್ತೆ. ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರೋ ವ್ಯವಸ್ಥೆ ಕೂಡ ಇರುತ್ತೆ. ಮತ್ತು ಇಲ್ಲಿ ರೆಸಿಡೆನ್ಷಿಯಲ್ ಆದ್ದರಿಂದ ಇಲ್ಲೇ ಊಟ ತಿಂಡಿ ವ್ಯವಸ್ಥೆ ಇರುತ್ತೆ. ಸ್ಟಾಫ್ ಇಲ್ಲ ಇಲ್ಲಿ, ಅದೆಲ್ಲ ನಾವೇ ಕೆಲಸ ಮಾಡ್ಕೊಳ್ಬೇಕಾಗತ್ತೆ. ಬೇಸಿಕ್ ಚಿಕ್ಕಪುಟ್ಟ ನಮ್ಮ ತಟ್ಟೆ ನಾವು ತೊಳ್ಕೊಳ್ಳೋದು ಮತ್ತೊಂದು ಇಷ್ಟಿರುತ್ತೆ ಹೊರತು ತುಂಬ ಸ್ಟಾಫ್ ಅಂತಿರಲ್ಲ. ಅನವಶ್ಯಕ ಕ್ರೌಡ್ ಆಗೋದು ಬೇಡ ಅಂಥೇಳಿ ಎಲ್ಲವನ್ನು ನಾನೇ ಮೊದಲಿಂದ ನನ್ನ ಕೆಲಸ ನನಗೆ ಮಾಡೋ ಅಭ್ಯಾಸದಿಂದ ಸ್ಟಾಫ್ ಅಂತಿಲ್ಲೂ ತೊಗೊಂಡಿಲ್ಲ ಮೊದಲಿಂದನೂ. ನನ್ನ ಬೆಂಗಳೂರು ಸ್ಟುಡಿಯೋಲ್ಲೂ ಸ್ಟಾಫ್ ಇಲ್ಲ, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು. ಅದೇ ಅಭ್ಯಾಸ ಇಲ್ಲೂ ಮುಂದುವರೆದಿದೆ. ಇಲ್ಲಿ ಬಂದಾಗ ಇದನ್ನು ನಿಮ್ಮ ಮನೆ ಅಂತಲೇ ಭಾವಿಸಿ ವಿಶ್ರಮದಲ್ಲಿ ನಿಮ್ಮ ಕೆಲಸಗಳನ್ನ ತಾವು ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಗ್ಯಾಸ್ ನಾವು ಬಳಸ್ತಿರೋದ್ರಿಂದ, ಎಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಬಳಸೋದ್ರಿಂದ ಗ್ಯಾಸ್ಗೇನು ಸಮಸ್ಯೆ ಇಲ್ಲ. ಊಟ ತಿಂಡಿ ಕಾಫಿಗೆ ಸ್ನಾನಕ್ಕೆಲ್ಲ ಏನು ಸಮಸ್ಯೆ ಇಲ್ಲ. ಎಲ್ಲ ಗುರುನಾಥಂದ ಎಂದೆಲ್ಲ ಏನು ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಖಂಡಿತ ವಿಶ್ರಮದ ಕಡೆಯಿಂದ ಅದು ಒದಗಿಸಲಾಗತ್ತೆ. ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿ ಉಳ್ಕೊಳ್ಳೋಕ್ಕೆ ಜಾಗ ಇದೆ. ಹಾಗೆ ಒಂದು ಪುಟ್ಟ ಲೈಬ್ರರಿ ಕೂಡ ಇದೆ. ಸದ್ಯಕ್ಕೆ ಒಂದಷ್ಟು ಪುಸ್ತಕಗಳಿದೆ. ಮತ್ತೆ ಮುಂದೆ ಬೆಂಗಳೂರು ಹೋಗಿ ಬಂದಾಗ ಒಂದಷ್ಟು ಬುಕ್ಸ್ ತಂದು ಇಲ್ಲಿ ಓದುಗರಿಗೆ, ಇಲ್ಲಿ ಬಂದಂಥವ್ರಿಗೆ ಆಸಕ್ತಿ ಇರೋಂಥ ಪುಸ್ತಕಗಳನ್ನ ಓದೋದಕ್ಕೆ ಅವಕಾಶ ಆಗಬೇಕಂತ ಒಂದಷ್ಟು ಪುಸ್ತಕಗಳು ತರೋ ವ್ಯವಸ್ಥೆ ಆಗ್ತಾಯಿದೆ. 10 ಜನರಿಗೆ ಮಾತ್ರ ಇಲ್ಲಿ ಅವಕಾಶ ಇರುತ್ತೆ. ಯಾಕೆಂದರೆ ಇದು ಈ ಚೇಂಬರ್ ಮಾಡಿರೋದೇ ತುಂಬ ಕಡಿಮೆ ಜನಕ್ಕೆ ಅನ್ನೋ ಉದ್ದೇಶದಲ್ಲಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ 1 to 1 ನಾನು ಗಮನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಬ್ಬರಿಗೂ ತಮ್ಮೊಳಗಿನ ಗೊಂದಲಗಳನ್ನು ವ್ಯಕ್ತಪಡಿಸೋಕ್ಕೆ, ಸಮಾಧಾನವನ್ನು ಬಯಸೋರಿಗೆ, ನೇರವಾಗಿ ಅವರ ಜೊತೆಗೇ ಮಾತಾಡೋದಕ್ಕೆ ಎಲ್ಲ ಸಮಯಾವಕಾಶ ಸಿಗುತ್ತೆ ಅನ್ನೋ ಕಾರಣಕ್ಕೇ 10 ಜನರ ಮೇಲೆ ತೊಗೊಳ್ಳಲ್ಲ. ಹಾಗೆ ನಾನು ಯಾವ ಗುರು ಪರಂಪರೆಯಲ್ಲಿ ಬಂದೆ ಅಲ್ಲಿ 100 ಜನಕ್ಕೆ ಒಂದೇ ಸಲ ಹೇಳ್ಕೊಳ್ಳೋಂಥ ಪದ್ಧತಿ ಇಲ್ಲ. ಅದು ಹೆಚ್ಚು ಅಂದರೆ ಗರಿಷ್ಠ 10 ಜನಕ್ಕೆ ಮಾತ್ರ ಬಿಟ್ಟು ಹೊರತು ಅದಕ್ಕಿಂತ ಜಾಸ್ತಿ ಜನನ ಒಂದೇ ಸಮಯದಲ್ಲಿ ನಾವು ಧ್ಯಾನವನ್ನು ಹೇಳ್ಕೊಡೋಂಥ ಪದ್ಧತಿ ನಮ್ಮಲ್ಲಿಲ್ಲ. ನಾನು ಕಲಿತ ಎಲ್ಲ ಗುರು ಮಾರ್ಗಗಳಲ್ಲೂ, ಅದು ಕಾಶ್ಮೀರಿ ಶೈವಿಸಮ್ ಇರ್ಬೋದು, ಹಿಮಾಲಯನ್ ಟ್ರೆಡಿಷನಲ್ಲಿ ಗಾಯತ್ರಿ, ನಮ್ಮದೇ ಶರೀಫ್ ಅಜ್ಜನ ಮಾರ್ಗದಲ್ಲಿ ರಾಜಯೋಗ ಏನು ಕಲಿತೆ, ಹಾಗೆ ಸಹಜಯಾನ, ಇದರಲ್ಲೆಲ್ಲ ಹೆಚ್ಚು ಅಂದರೆ 10 ಜನ, ಅದರ ಮೇಲೆ ಹೇಳ್ಕೊಡಲ್ಲ. ಒಂದೇ ಸಮಯಕ್ಕೆ ಅಷ್ಟು ಜನಕ್ಕೆ ಮಾತ್ರ. ಒಂದು ಕಾರಣ, ಎಲ್ಲರಿಗೂ ಸಮಯಾವಕಾಶ ಸಿಗಬೇಕು, ಎಲ್ಲರ ಕಡೆಗೂ ಗಮನ ಕೊಡಬೇಕು, ಹಾಗೆ ಅವರಿಗೂ ವ್ಯಕ್ತಪಡಿಸೋದಕ್ಕೆ ಒಂದು ಹಿತಕರವಾದ ವಾತಾವರಣ ಆಗಬೇಕು. ಮತ್ತು ಬೆಳಗ್ಗೆ ಎದ್ದು ರೆಡಿ ಆಗಬೇಕು. ಅದು ಅಷ್ಟೊಂದು ಜನ ಇದ್ದಾರೆ, ನಾನು ಫಸ್ಟ್ ಮುಗಿಬದ್ದು ಮನೆಯಲ್ಲೂ ಅದೇ ಮಾಡ್ತಿರ್ತೀವಿ, ದೇವಸ್ಥಾನಗಳಲ್ಲಿ, ಆಫೀಸಲ್ಲಿ, ಟ್ರಾಫಿಕ್ ಸಿಗ್ನಲಲ್ಲೂ ಅದೇ ಮಾಡ್ತಿರ್ತೀವಿ. ಆದರೆ ಯಾವುದೇ ಧಾವಂತ ಇಲ್ಲದಂತಹ ಒಂದು ಆಮೆ ಗತಿಯಲ್ಲಿ ನಡೆಯುವಂತಹ ಒಂದು ಜಾಗ ಅಂದರೆ ಅದು ವಿಶ್ರಮ ಅಂತ ಹೇಳ್ಬೋದು. ಇಲ್ಲಿ ಎಲ್ಲವೂ ಸಾವಧಾನವಾಗಿ ಸಮಾಧಾನವಾಗಿ ನಡೆಯುವಂತಹ ಜಾಗ. ಇಲ್ಲಿ ಯಾವ ಹರಿಬಿರಿ ಇರೋದಿಲ್ಲ. ಹಾಗಾಗಿ ಇಲ್ಲಿ ತುಂಬ ಕಡಿಮೆ ಜನನ್ನೇ ತಗೊಳ್ಳೋದಕ್ಕೆ ಇದು ಒಂದು ಕಾರಣ ಕೂಡ ಹೌದು. ಬಾತ್ರೂಮ್ಗೆ ಹೋಗಬೇಕು ಅನ್ನೋ ಧಾವಂತ ಇರಲ್ಲ, ಎಲ್ರಿಗಿಂತ ಮುಂಚೆ ನಾ ಎದ್ದು ರೆಡಿ ಆಗಬೇಕು ಅನ್ನೋದಿರಲ್ಲ, ಏನೂ ಇರಲ್ಲ. ಎಲ್ಲವೂ ಸರಾಗವಾಗಿ ತಾನಾಗಿ ನಡೆದು ಹೋಗುವಂಥದ್ದು. ಇದು ಸಹಜ ಯೋಗವನ್ನು ಅತಿ ಪ್ರೀತಿಯಿಂದ ಕಲಿತದ್ದು. ಅದು ಯೋಗ ಮಾರ್ಗದಲ್ಲಿ, ಧ್ಯಾನದಲ್ಲಿ ಮತ್ತು ಬದುಕಿನಲ್ಲೂ ಕೂಡ ಸಹಜತೆಯನ್ನು ಕಲಿಸಿಕೊಟ್ಟಂಥ ಮಾರ್ಗ ಸಹಜ ಮಾರ್ಗ. ಅದು ನನಗದು ಚಿಕ್ಕ ವಯಸ್ಸಿಂದ ತೋಟ ಮಾಡುವಾಗ ಪ್ರಕೃತಿಯ ಸಹಜತೆ ಮೇಲೆ ತುಂಬ ಒಲವಿತ್ತು. ಎಷ್ಟು ಸಹಜವಾಗಿ ತಾನಾಗಿ ಇದೆಯಲ್ಲ ಪ್ರಕೃತಿ ಅಂತ. ಆ ಒಲವೇ ನನ್ನ ಸಹಜ ಯೋಗಕ್ಕೆ ಕರ್ಕೊಂಡು ಬಂತು. ಅಂತಹ ಸಹಜ ಯೋಗ ಅಂದರೆ ಎಲ್ಲವೂ ತಾನಾಗಿ ಆಗುವುದು, ಆ ಕಾನ್ಸೆಪ್ಟ್ ಮೇಲೇ ಈ ಚೇಂಬರ್ ಕೂಡ ಬಿಲ್ಡ್ ಆಗಿರೋದು.
ಆ ಒಂದು ತತ್ವದ ಆಧಾರದ ಮೇಲೇ ಈ ಬಾಣಲಿಂಗಗಳು ಕೂಡ ಸ್ಥಾಪನೆ ಆಗಿರೋದು. ಇದು ಗಾಯತ್ರಿ ಕೂಡ ಹೌದು, ಹಾಗೆ ಸಹಜ ಯೋಗಕ್ಕೆ ಬೇಕಾಗುವಂತಹ ತತ್ವವನ್ನು ಸ್ಫುರತೆ ಅಂತೀವಿ ಅದನ್ನು ನಾದಪಂಥದಲ್ಲಿ. ಆ ಸ್ಫುರತೆ ತಾನಾಗಿ ಅದು ವ್ಯಕ್ತವಾಗ್ತಾ ಹೋಗಬೇಕು, ತಾನಾಗಿ ಅದು ಮೊಳಕೆ ಹೊಡಿತಾ ಹೋಗಬೇಕು. ಆ ರೀತಿ ತಾನಾಗಿ ಎಲ್ಲವನ್ನೂ ಮಾಡುವಂತಹ ಚೇಂಬರ್ ಇದು. ಇಲ್ಲಿ ಏನು ಒಂದು ಟೆಕ್ನಿಕ್ ಹೇಳ್ಕೊಟ್ಟಿರ್ತೀವಿ, ಆ ಟೆಕ್ನಿಕ್ನ ಕೂತಲ್ಲಿ ತನ್ಮಯವಾಗಿ ಬರೀ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡಿದ್ರಾಯ್ತು. ಆ ಟೆಕ್ನಿಕ್ನ ಶ್ರದ್ಧೆಯಿಂದ ಮಾಡೋದಾಯ್ತು ಅಷ್ಟೇ ಹೊರತು ತೀರಾ ಅದನ್ನು ಹಠವಾಗಿ ಛಲವಾಗಿ ಕೂತು ನಾನು ಇವತ್ತೇನೋ ಮಾಡಿಬಿಡ್ತೀನಿ ಅಂತ ಏನೂ ಮಾಡುವ ಅವಶ್ಯಕತೆ ಇಲ್ಲ. ಸುಮ್ಮನೆ ಕೂತು ಆ ಟೆಕ್ನಿಕ್ನ ಪ್ರಾಕ್ಟೀಸ್ ಮಾಡ್ತಿದ್ರೆ ಮಿಕ್ಕಿದೆಲ್ಲವೂ ನಮಗೆ ಬೇಕಿರುವಂತಹ ಪ್ರತ್ಯಾಹಾರ ಧಾರಣೆಯನ್ನು ಈ ಚೇಂಬರ್ ತಾನಾಗೆ ನಮಗೆ ಕೊಡುತ್ತೆ. ಅದು ಮತ್ತಷ್ಟು ಊರ್ಧ್ವಮುಖವಾಗಿ ಪ್ರಾಣ ಮೇಲೆ ಏರೋದಕ್ಕೆ ಅಂತ ಈ ಚೇಂಬರ್ನ ಫೌಂಡೇಶನ್ ಬುನಾದಿ ಏನಿದೆ ಅಲ್ಲಿಂದ ಕೂಡ ಇದರಲ್ಲಿ ಚೈತನ್ಯವನ್ನು ತುಂಬೋದಕ್ಕೆ ಪ್ರಯತ್ನ ಪಟ್ಟಿರೋದು. ಈ ಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳನ್ನು ಬಳಸಿ ಇದಕ್ಕೆ ಬುನಾದಿಯನ್ನು ಮಾಡಿ, ಹಾಗೆ ಮೇಲೆ ಆಕಾಶ ತತ್ವ ಇರೋದ್ರಿಂದ ಇಲ್ಲಿಂದ ಪ್ರಾಣ ನಾಭಿಯಿಂದ ಹೀಗೆ ಏರ್ತಾ ಸಹಸ ಬಂದು ಹೀಗೆ ಒಂದು ಲೂಪ್ ಥರ ಕ್ರಿಯೇಟ್ ಆಗುವಂತಹ ಒಂದು ಚೇಂಬರ್ ಇದೆ. ಇಟ್ಸ್ ಕಂಪ್ಲೀಟ್ಲಿ ಒಬ್ಬ ಮನುಷ್ಯನ ದೇಹ ಹೇಗೆ ಫಂಕ್ಷನ್ ಆಗುತ್ತೆ, ಮನುಷ್ಯನ ದೇಹದೊಳಗೆ ಪ್ರಾಣಗಳು ಹೇಗೆ ಕೆಲಸ ಮಾಡುತ್ತೆ, ಅದೇ ರೀತಿ ಈ ಚೇಂಬರು ಪ್ರಾಣ ಕೆಲಸ ಮಾಡ್ತಿರುತ್ತೆ. ಒಂದು ಲೂಪಲ್ಲಿ ಹೀಗೆ ಹೋಗ್ತಿರುತ್ತೆ ಅಂತ ಸರಳವಾಗಿ ಹೇಳ್ಬೋದು. ಆ ರೀತಿಯ ಚೇಂಬರ್ ಆದ್ದರಿಂದ ಇಲ್ಲಿ ತುಂಬ ಡೆಡಿಕೇಟಾಗಿ ತುಂಬ ಸ್ಟ್ರಿಕ್ಟಾಗಿ ಕೂತ್ಕೊಂಡು ನಾನೇನೋ ಮಾಡಿಬಿಡ್ತೀನೋ ಅವಶ್ಯಕತೆ ಇಲ್ಲ. ಸಹಜವಾಗಿ ಸಮಾಧಾನವಾಗಿ ತಾನಾಗೇ ಆಗುವುದಕ್ಕೆ ಅನುವು ಮಾಡಿಕೊಡುವಂತಹ ಜಾಗವಾದ್ದರಿಂದ ಇದು ವಿಶ್ರಮ. ಇಲ್ಲಿ ಶ್ರಮ ಇಲ್ಲ, ವಿಶ್ರಮ. ಇಲ್ಲಿ ಎಲ್ಲವೂ ತಾನಾಗೆ ಸಹಜವಾಗಿ ಮೊಳಕೆ ಹೊಡೆಯುವಂತಹ ಜಾಗ. ಹಾಗಾಗಿ ಆಸಕ್ತಿರೋರು ಸಂಪರ್ಕಿಸ್ಬೋದು. ಏಪ್ರಿಲ್ 3 ವಾರಾಂತ್ಯಗಳಲ್ಲಿ ಶಿಬಿರಗಳಿದೆ. 3 ಪ್ರತ್ಯೇಕ ಶಿಬಿರಗಳು. ಯಾರಿಗೆ ಪ್ರಜ್ಞಾಪಾರಮಿತ ಸೂತ್ರದಲ್ಲಿ ಆಸಕ್ತಿ ಇದೆ ಅವರು ಅದನ್ನು ಸಂಪರ್ಕಿಸ್ಬೋದು. ಅವರು 11-12 ಬರ್ಬೋದು. ಬಯಲು ಯೋಗದ ಬಗ್ಗೆ ಆಸಕ್ತಿ ಇದೆ, ಅಲ್ಲಮನ ವಚನಗಳ ಬಗ್ಗೆ ತಿಳಿಬೇಕು, ಅಲ್ಲಮನ ಯೋಗ ಮಾರ್ಗದಲ್ಲಿ ನಡಿಬೇಕು ಅಂತ ಆಸೆ ಇದ್ದವರು 18-19 ಬರ್ಬೋದು. ಗಾಯತ್ರಿ ಬಗ್ಗೆ ಆಸಕ್ತಿ ಇದ್ದರೆ ಅವರು 25-26 ಏಪ್ರಿಲ್ 25-26 2 ದಿನದ ಇಲ್ಲಿ ರೆಸಿಡೆನ್ಷಿಯಲ್ ಧ್ಯಾನ ಶಿಬಿರಕ್ಕೆ ಭಾಗವಹಿಸ್ಬೋದು. ಮತ್ತು ಸಾಧ್ಯವಾದಾಗ ಇದೇ ಪ್ರಜ್ಞಾಪಾರಮಿತ ಸೂತ್ರ ಏನಿದೆ ಅದರ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಮ್ಮೆ ಸಿಗ್ತೀನಿ.